ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, ತಡರಾತ್ರಿ ರಾಣೆಬೆನ್ನೂರು ನಗರದಲ್ಲಿ ಬೀದಿ ನಾಯಿ ಡೆಡ್ಲಿ ಅಟ್ಯಾಕ್. ಸುಮಾರು 20ಕ್ಕೂ ಹೆಚ್ಚು ಜನರ ಮೇಲೆ ಎಗರಿದ ಬೀದಿ ನಾಯಿ. ಈಗಾಗಲೇ ರಾಣೆಬೆನ್ನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸ್ಥಳೀಯರು, ಸ್ಥಳಕ್ಕೆ ಧಾವಿಸಿದಂಥ ಶಾಸಕರು ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳ ಸಲಹೆ ನೀಡಿ ಕೂಡಲೇ ಡೆಡ್ಲಿ ಶ್ವಾನಗಳ ಬಂಧನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ತಾಕೀತು ಮಾಡಲಾಗಿದೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಪದೇ ಪದೇ ರಾಣೆಬೆನ್ನೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನಸಾಮಾನ್ಯರು ಬಲಿಯಾಗ್ತಿರೋದನ್ನು ಇನ್ನು ಮುಂದೆ ಸಹಿಸಲಾಗದು. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಶ್ವಾನಗಳನ್ನು, ಇಂಥ ಬೀದಿ ನಾಯಿಗಳನ್ನು ಬೇರೆಡೆ ಸ್ಥಳಾಂತರ ಮಾಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಹೋರಾಟ ಮಾಡಲಾಗುವುದು. ತಕ್ಷಣ ಕ್ರಮ ಜರುಗಿಸಬೇಕೆಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಹೋರಾಟಗಾರರು ಮತ್ತು ಸ್ಥಳೀಯ ಶ್ವಾನಕ್ಕೆ ಬಲಿಯಾದಂಥ ಸಾರ್ವಜನಿಕರು ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ. ದೀಪಾ ಅಂತೇಳ್ರಿ, ನಮ್ಮ ಪಾಪು ಹುಷಾರಿದ್ದಿಲ್ಲ ರೀ, ವಾಂತಿ ಭೇದಿ ಹತ್ತಿತ್ತು ಹಂಗಾಗಿ ತೋರಿಸ್ಕೊಂಬರ್ಬೇಕಂತೇಳಿ ಆಸ್ಪತ್ರೆಗೆ ಹೋಗಿದ್ವಿ ರೀ. ನಾವು ಆಸ್ಪತ್ರೆಯಿಂದ ತೋರಿಸ್ಕೊಂಡು ಅದು ಪಾಪು ಊಟ ಮಾಡ್ಸ್ಕೊಂಬರಕಂತೇಳಿ ಬಂದ್ವಿ ರೀ. ನಾವು ಹಿಂಗೆ ಬಂದು ನಿಂತ್ಕೊಂಡತ್ಲೇನ ನಮಗೆ ನೋಡೇ ಇಲ್ರಿ, ಅದು ನಾಯಿನ ಬಂದು ನಿಂತದ್ರಿ, ಹಂಗೆ ಬಾಯಿ ಹಾಕಿ ಕಡ್ದ ಬಿಟ್ಟದ್ರಿ. ನಮಗೂ ಸ್ವಲ್ಪ ಕಡ್ದತ್ರಿ, ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಹರಿದು ಇದು ಮಾಡಿಬಿಟ್ಟದ್ರಿ. ಬಸವರಾಜ್, ನಾನು ಎಲ್ಲಿ ಮಾರ್ಕೆಟ್ಗೆ ಬೇರೆ ಊರಿಂದ ಎಲ್ಲಿ ಮಾರಕ್ಕೆ ಬಂದಿದ್ದೆ. ಮಾರ್ಕೆಟ್ ಒಳಗೆ ಬಂದು ನಾಯಿ ಎಲ್ಲಿ ಮಾರ್ಕೆಟಿಗೆ ಎಲ್ಲಿ ಮಾರಕ್ಕೆ ಬಂದಿದ್ದೆ ಸರ್. ಅಲ್ಲಿ ಬಂದು ಆನಂತರ ನಾನು ಎಲ್ಲಿ ಪಟ್ಟಿಯನ್ನು ಮಾಡ್ಸೋಕ್ಕೆ ಹೋದೆ. ಅದು ಬೀದಿಯಲ್ಲಿ ಬಂದು ರೋಡಲ್ಲಿ ಬಾಯಿ ಹಾಕಿ ಕಳೆದು ಬಿಡ್ತು ಸರ್. ಇವ್ರು ದುಡಿದ್ರೆ ನಾವು ಉಣ್ಬೇಕ್ರಿ, ಹಿಂಗೆ ತಡಿದ್ರೆ ನಾಯಿ ಗೌರ್ಮೆಂಟ್ ಇದಕ್ಕೆ ಇರ್ಬೇಕ್ರಿ, ಇದು ಎಲ್ಲ ಹಿಡ್ಕೊಂಡು ಇದು ಹೋಗ್ಬೇಕ್ರಿ. ಎಲ್ಲ ಇದು ಅಂದ್ರೆ ನಾವು ಮನೆ ಇವ್ರದ್ದು ನಡೀತಿದ್ರೆ ನಾವು ಹೆಂಗೆ ಇದು ಮಾಡ್ಬೇಕ್ರಿ. ಆಸ್ಮಾ ಸರ್, ಆಸ್ಮಾ ಬಾನು ನನ್ನ ಹೆಸರು. ಅವ್ರು ನಮ್ಮ ಮೈದ್ನ ಸರ್. ಅಲ್ರಿ ಸರ್, ಈ ಥರ ಮಕ್ಕಳಿಗೆ, ಈ ಸಣ್ಣ ಮಕ್ಕಳಿಗೂ ಕಡಿದ್ರೆ ಜೀವ ಹೋದ್ರೆ ಯಾರು ಹೊಣೆ ಸರ್ ಇದಕ್ಕೆ? ನೋಡ್ರಿ ಸರ್, ನಮ್ಮ ಗಂಡಂದ್ರು ದುಡಿದ್ರೆ ತಾನೇ ನಮ್ಮ ಮನೆ ಮಂತರ ನಡೆಯೋದು. ಒಂದೇ ಸತಿ 10 ಜನಕ್ಕೆ ಕಟ್ಟಿದೆ ಸರ್ ಇದು. ನಗರಸಭೆ ರಾಣೆಬೆನ್ನೂರಿಗೆ ನಾವು ಹೇಳಕತ್ತೇವೆ ಏನಂದ್ರೆ, ಎಲ್ಲರಿಗೂ ಕಡಿಯಾಕತ್ತೈತಿ ಸರ್ ಇದು. ಅದು ಹುಚ್ಚು ನಾಯಿ ಅಂತೆ ಸರ್, ಬಾಯಿ ಹಾಕಿದ್ದು ಬಾಯಿ ಬಿಡ್ತಾ ಇಲ್ರಿ ಸರ್. ಅದು ರಕ್ತ ಕಂಡ ಬರಮಟನು ಕಡಿತಾ ಇದೆ ಸರ್. ನಗರಸಭೆಗೆ ಏನಂತ ಅಂದ್ರೆ ವಿನಂತಿ, ಕೂಡಲೇ ತಕ್ಷಣ ಅವರೈತಲ್ರಿ ಸರ್, ಇದು ಪರಿಹಾರ ಮಾಡಬೇಕ್ರಿ ಸರ್. ಅಡಿಗೆ 2000 ಶಕ್ತಿ ಟಾಕಿಸ್ತಾನೆ ನಾಯಿ ಕಡ್ದತ್ರಿ ಸರ್. ಒಂದು 10 ಮಂದಿ ಕಡ್ದತ್ರಿ ಸರ್. ಸುಮ್ ಬಂದು ಕಡ್ಯಾಕತ್ತತ್ರಿ, ಮುಟ್ಟಾಕ ಬಿಡಾಕತ್ತಿಲ್ರಿ. ಬಾ ಹಾಕಿದ್ದು ಬಿಡಾಕತ್ತಿಲ್ಲ, ಬಡದ್ರನ್ನು ಬಿಡಾಕತ್ತಿಲ್ರಿ. ಜನರಿಗೆ ಕಡ್ದಿದೆ. ನಮ್ಮ ಕಣ್ಣಿಗೆ 4 ಮಂದಿ ಕಡ್ದತ್ರಿ. ನನಗೆ ಇನ್ನೊಬ್ಬನಿ ಇಲ್ಲೇ ಬಾಜು ನಿಂತ್ಕೊಂಡಾರ ನೋಡ್ರಿ, ಅವ್ರಿಗೆ ಕಡ್ದತ್ರಿ. ಅಂಕರಣಿದ್ದೀರಿ ನಾವು ಈಗ ಕುರ್ಬಿ ಕ್ರಾಸ್ 10 ನಿಮಿಷ ಕರೆದ ನಾಯಿ ಕಡದ್ರಿ. ಫಾರೆಸ್ಟ್ ಆಫೀಸ್ ಹತ್ರ ಊಟ ಮಾಡಿ ನೀರು ತೊಗೊಂಬರಕ್ಕೆ ಹೋಗಿದ್ರಿ, ಹಿಂದ್ಲಿದ್ದ ಬಂದು ಅಡ್ರಕೊಂಡು ಕಡ್ದು ಬಿಡ್ತ್ರಿ. ಒಂದೈತ್ರಿ, ಅದು ಭಾಳ ದೊಡ್ಡದೈತ್ರಿ ನಾಯಿ. ಹುಲಿಗಮ್ಮ ಕೊರವರ್ರಿ. ಇವತ್ತಿನ ದಿವಸ ರಾಣೆಬೆನ್ನೂರು ನಗರದಲ್ಲಿ ಇರ್ತಕ್ಕಂಥ ಕುರ್ಬೇರಿ ಕ್ರಾಸು ಮತ್ತು ಗುತ್ಲು ಸ್ಟ್ಯಾಂಡು ಮತ್ತು ಏನು ಅಲಗೇರಿ ಕ್ರಾಸ್ ಮಧ್ಯದಲ್ಲಿ ತರಕಾರಿ ಮಾರ್ಕೆಟಿನ ಮುಖಾಂತರವಾಗಿ ಇವತ್ತು 23 ಜನಕ್ಕೆ ನಾಯಿ ಕಚ್ಚಿದೆ. ಒಂದೇ ನಾಯಿ ಅದು, ಆದರೆ 23ಕ್ಕಂತೂ ಹೆಚ್ಚು ಜನರಿಗೆ ದಾಳಿಯನ್ನು ಮಾಡಿ ಇವತ್ತು ಅದು ಅಟ್ಟಹಾಸವನ್ನು ಮೆರೆದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ ನಾಯಿಯನ್ನು ವಶಪಡಿಸಿಕೊಂಡು ಯಾವ ರೀತಿಯಾಗಿ ಅದನ್ನು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ತತ್ಕ್ಷಣವೇ ಅಧಿಕಾರಿಗಳು ಕೂಡಲೇ ಆ ನಾಯಿಯನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಇಲ್ಲ ಅಂದರೆ ಇನ್ನೂ ಹೆಚ್ಚು ಮಂದಿಗೆ ದಾಳಿ ಮಾಡಿ ಸಾಕಷ್ಟು ನೋವುಗಳನ್ನು ಮಾಡಲಿಕ್ಕೆ ಮುಂದಾಗ್ತತಿ. ಕೂಡಲೇ ಅಧಿಕಾರಿಗಳು ಎಲ್ಲಿ ಯಾವ ಸ್ಥಳದಾಗಿದೆ, ಯಾವ ಕಡೆಗೆ ಹೋಗಿದೆ ಅನ್ನೋದನ್ನು ಜನಗಳನ್ನು ಕೇಳಿಕೊಂಡು ಆ ನಾಯಿಯನ್ನು ವಶಪಡಿಸ್ಕೋಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ತಿಳಿಸಿದ ನಂತರ ಶಾಸಕರು ಕೂಡ ಸ್ಥಳಕ್ಕೆ ಬಂದು ಎಲ್ಲರನ್ನು ನೋಡಿ ಹೋಗಿದ್ದಾರೆ. ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ 3 ನಾಯಿ ಹಿಡ್ದಾರಂತ ಹೇಳ್ತಾ ಇದ್ದಾರೆ. ಆದರೆ ಆ ಕಚ್ಚಿರ್ತಕ್ಕಂಥ ನಾಯಿಯನ್ನು ಇನ್ನೂ ಹಿಡಿದಿಲ್ಲ. ಆ ನಾಯಿಯನ್ನು ಕೂಡಲೇ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕನ್ನೋದು ನಮ್ದು ಒಕ್ಕೊತ್ತಾಯ. ಏನು ರಾಣೆಬೆನ್ನೂರು ನಗರದ 15 ದಿನದಿಂದ ಸಾಕಷ್ಟು ನಾಯಿಗಳ ಕಾಟ ಆಗ್ತಾ ಇದೆ. ಹಳ್ಳಿಯಿಂದ ಆಮೇಲೆ ಸಾಕಷ್ಟು ಜನಗಳು ಇಲ್ಲಿ ಬಂದು ವ್ಯಾಪಾರ ಮಾಡೋದು, ಬೇರೆ ಬೇರೆ ಥರ ಅವರು ದಂಧೆಗಳು ಮಾಡ್ತಾ ಇದ್ದಾರೆ. ಈಗ ಒಂದು ಅರ್ಧ ಗಂಟೆಯಿಂದ ಒಂದು 25 ಜನ ಮೇಲೆ ಹಲ್ಲೆ ಆಗಿದೆ. ನಾಯಿ ಸಿಕ್ಕಾಬಟ್ಟೆ ಒಂದು ದರ್ಗಾ ಸ್ಟ್ಯಾಂಡು, ಆಮೇಲೆ ಇಲ್ಲಿ ಏನು ಮಾರ್ಕೆಟ್ ಐತಲ್ಲ, ಮಾರ್ಕೆಟ್ ಒಳಗಡೆ ನುಗ್ಗಿ ಜನರನ್ನು ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ.
ಹಾಗಾಗಿ ಈಗೇನು ಸ್ಥಳೀಯ ಶಾಸಕರು ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಎಲ್ಲ ಚಿಕಿತ್ಸೆ ಯಾರು ಪ್ರಾಬ್ಲಮ್ ಆಗಿದೆ ಅವರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇದನ್ನ ಈಗೇನು ಸಂಬಂಧಪಟ್ಟ ಅಧಿಕಾರಿಗಳು ಇದಾರಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಬೇಗ ಒಂದು ಟೀಮ್ ರೆಡಿ ಮಾಡಿ ಯಾವುದು ಅದು ನಾಯಿ ಇದೆ ಆ ನಾಯಿಯನ್ನು ಬಂಧಿಸ್ಬೇಕು, ಅದನ್ನು ಬಂಧಿಸಿ ತಗೊಂಡೋಗಿ ಬೇರೆ ಕಡೆ ಎಲ್ಲ ಒಂದು ಕಡೆ ಸ್ಥಳಾಂತರ ಮಾಡಬೇಕು. ರಾಣೆಬೆನ್ನೂರು ನಗರದಲ್ಲಿ ಜನರು ವಾಸ ಮಾಡೋದು ಕಷ್ಟ ಆಗಿದೆ, ಆಮೇಲೆ ವಲಸೆ ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ನಾಯಿ ಕಾಟಿನಿಂದ ವಲಸೆ ಹೋಗ್ಬೇಕಾದ ಜನರು ಅದನ್ನು ಬೇಗ ಅದು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.